ಇವತ್ತು ಯಾರಿಗೋ ಪಾಪ ಅವ್ರು ಕಾಂಗ್ರೆಸ್ ಕಾಂಟ್ರಾಕ್ಟ್ರು ಬತಾವಣೆ. ಇದು ಪ್ರಾಬ್ಲಮ್ ಆಗಿರೋದು ಕಾಂಗ್ರೆಸ್ ಕಾಂಟ್ರಾಕ್ಟ್ರು. ಅವನಿಗೆ 12 ಕೋಟಿ ಏನೋ ಸ್ಯಾಂಕ್ಷನ್ ಔಟೈತೆ. ಅವನು ಒತ್ತಡ ಇದಕ್ಕೆ ಬೇಗ ಆಗೋಡ್ಬೇಕಲ್ಲ. ಅಲ್ಲೇ ಡ್ರಾ, ಅಲ್ಲೇ ಇದು ಏನೋ ಲಾಟ್ರಿ ಬಹುಮಾನ. ಅಲ್ಲೇ ಅವನು 12 ಕೋಟಿ ತಗೊಂಡ್ರೆ ಈಗ 60% ಕಮಿಷನ್ ಅಲ್ಲ, ಅಷ್ಟು 60% ಅವ್ನಿಗೆ ಹಂಗೆ ಬಂದ್ಬಿಡ್ತೈತೆ. ಅಲ್ಲೇ ಡ್ರಾ ಆಗೋತೈತೆ ಅವನಿಗೆ 6-7 ಕೋಟಿ ದುಡ್ಡು ಬಂದ್ಬಿಡುತ್ತೆ ಅವನಿಗೆ. ಅದಕ್ಕೆ ಒತ್ತಡ. ಕ್ರೀಡಾಂಗಣ ಮಾಡಿ, ನಾವೆಲ್ಲ ಬೆಂಬಲ ಕೊಡ್ತೀವಿ. 1 ಮಾಡೋಕೆ ಹೋಗಬೇಡಿ, 2 ಮಾಡಿ. ತಾಲೂಕಿಗೆ 2 ಕ್ರೀಡಾಂಗಣ ಮಾಡಿ, ಒಳ್ಳೆಯದೇ. ಒಳ್ಳೆ ಏರಿಯಾ ನೋಡಿ ಮಾಡಿ. ಮತ್ತು ಕ್ರೀಡಾಂಗಣ ಅಂತ ಹೇಳಿದ್ರೆ ನಾವು ಬೇಕಾದಷ್ಟು ಕ್ರೀಡಾಂಗಣಗಳನ್ನು ನಾವು ಮಾಡಿದ್ದೀರಿ. ಕ್ರೀಡಾಂಗಣ ಮಿನಿಮಮ್ 10ರಿಂದ 12 ಎಕರೆ ಬೇಕು. ಅದಕ್ಕೆ ಪಾರ್ಕಿಂಗ್ ಬಿಟ್ಟು ನಾನು ಹೇಳ್ತಾ ಇರೋದು. 10ರಿಂದ 12 ಎಕರೆ ಬೇಕು ನಿಮಗೆ ಕ್ರೀಡಾಂಗಣ ಅಂತ ಹೇಳಿದ್ರೆ. ಟ್ರ್ಯಾಕ್ಗೆ ಡಿಸ್ಟೆನ್ಸ್ ಇರ್ತದೆ, 400 ಮೀಟ್ರ್ ಇರಬೇಕು. ಒಂದು ಲ್ಯಾಪ್ ಅಂದರೆ 400 ಇರಬೇಕು, 400 ಮೀಟ್ರು ಅದು ಲ್ಯಾಪ್. ಅದಿದ್ರೇ ಕ್ರೀಡಾಂಗಣ ಅಂತ ಹೇಳೋದು. ಆ ಥರದ್ದು ಏನಾನ ಆಗಿದೆಯಾ? ಏನೂ ಇಲ್ಲ. ಸರ್ವೆ ಆಗಿದೆಯಾ? ಏನೂ ಇಲ್ಲ. ಏಕಾಏಕಿ ಯಾವನೋ ಕಾಂಟ್ರಾಕ್ಟರ್ಗೆ ದುಡ್ಡು ಮಾಡೋಕ್ಕೋಸ್ಕರ ಮಾಡಿದ್ದಾರೆ. ಇನ್ನೊಂದು ಇದ್ರ ಹಿಂದೆ ಇರೋದು ನನಗಿರೋಂಥ, ಈಗ ಭೇಟಿ ಮಾಡಿ